ಸೊ ಸ್ಲೋ ಆಗಿದ್ದು ಗ್ಯಾರಂಟಿಯಿಂದ ಅಲ್ಲ, ಗ್ಯಾರಂಟಿಗೆ ವಿ ವೇರ್ ಡಿಫಿಷಿಯಂಟ್ ಆಫ್ ನನಗೆ ಗೊತ್ತಿರೋ ಪ್ರಕಾರ. ಬಿಕಾಸ್ ಪ್ರಣಾಳಿಕೆ ಉಪಾಧ್ಯಕ್ಷ ನಾನು, ಅವ್ರು ಭಾಷಣ ಹೊಡಿತಾರೆ, ಇವ್ರಿಗೆ ತಲೆ ಬುಡ ಏನೂ ಗೊತ್ತೇ ಇಲ್ಲ ಅಂತೇಳಿ. ಫಸ್ಟ್ ಇವ್ರ ಮನೆಯವರೇ ಎಲ್ಲ ಹೋಗಿ ಅದಕ್ಕೆ ಅರ್ಜಿ ಹಾಕಿ ಕುಂತ್ಕೊಂತಾರೆ. ಯಾರು ಪಾದಯಾತ್ರೆ ಮಾಡಿದ್ರಲ್ಲ ಫಸ್ಟ್ ಅರ್ಜಿ ಹಾಕಿದವರೇ ಇವರು, ತಿಳ್ಕೊಳ್ಳಿ. ಅರ್ಜಿ ಹಾಕಿದವರು ನಾನು ಚಾಲೆಂಜ್ ಮಾಡ್ತೀನಿ. ಇಷ್ಟು ತೀಕ್ಷ್ಣವಾಗಿ ವಿರೋಧ ಮಾಡೋರು ಆಯಿತು ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿ ನೋಡೋಣ. 2 ಕೋಟಿ ಉದ್ಯೋಗದ್ದು ಮಾತಾಡೋದಿಲ್ಲ ಇದು. VISL ಎಲ್ಲಿಗೆ ಬಂದು ನಿಂತ್ಕೊಳ್ತೀರಿ? ಯಾಕೆ ರಿಯಾಕ್ಷನ್ ಕೊಟ್ಟಿಲ್ಲ ಸಂಸದರು? ಯಾಕೆ ಕೊಟ್ಟಿಲ್ಲ? ಯಾಕೆಂದರೆ ಅವ್ರಿಗೆ ಉತ್ತರ ಅವ್ರ ಮುಖದ ಮೇಲೆ ಹೊಡೆದಿದೆ. ಸುಳ್ಳು ಹೇಳ್ಕೊಂಡು ಓಡಾಡಬಾರ್ದು. 10 ವರ್ಷ 15 ವರ್ಷ ಇದೇ ಸುಳ್ಳನ್ನು ಹೇಳ್ಕೊಂಡು ಹೋಗಿದ್ದಾರೆ. ನಾನು ಸಂಸದರಾಗಲಿ ಜನಾದೇಶದಿಂದ ಬರ್ತಾರೆ, ಹೋಗಿ ಒಂದು ದಿವಸ ಒದರಲಿಲ್ಲಲ್ರಿ. ಯಾವ್ದಾದ್ರು ಭಾಷಣ ತೋರಿಸಿ ನೋಡೋಣ. ನನ್ನ ವಿಧಾನಸಭೆಯಲ್ಲಿ ನಾನು ಎಷ್ಟು ಸತಿ ನಾನು ತುಂಬ ಮಾತಾಡೋಲ್ಲ, ಭಾಳ ಕಮ್ಮಿ ಮಾತಾಡೋದು. ನಾನು ಮಾತಾಡೋದ್ರೊಳಗೆ ಮುತ್ತು ಥರ ಇರ್ತಾವೆ ಕೆಲವರು, ಅದನ್ನು ಕೂಡ ಇವ್ರಿಗೆ ಕನ್ನಡನೇ ಬರೋಲ್ಲ. ಅವನ್ನೆಲ್ಲ ಟೀಕೆ ಟಿಪ್ಪಣಿನೆಲ್ಲ ಬಿಟ್ಟು ಸೈಡಿಗೆ ಬಿಟ್ಟು ಏನು ಕೆಲಸ ಇದೆ, ಒಂದು ಜವಾಬ್ದಾರಿ ಇರ್ತದೆ, ಅದನ್ನು ಮಾಡೋದನ್ನ ಕಲಿಬೇಕಾಗತ್ತೆ. ಚೋಟ ಹೇರ್ ಕಟ್ ಬೇಕಂತ, ಯಾಕೆ ಚೋಟ ಸಿಗ್ನೇಚರ್ ಬೇಡಂತ, ಏನೇನಾಯ್ತಂತ ಅನಾಹುತ ಎಷ್ಟು ಮಾತಾಡ್ಬೇಕು ಹೇಳಿ? ಬರೀ ಅದನ್ನೇ ನಮಗೂ ಮಾತಾಡೋಕ್ಕೂ ಬೇಜಾರು ತಗೊಳ್ಳಿ, ಇಲ್ಲ ಅಂತ ಹೇಳಲ್ಲ. ಬಟ್ ದೀಸ್ ಆರ್ ದ ಪ್ರಾಬ್ಲಮ್ಸ್. ಯಾವುದೇ ಥರದ ಕೊಂಟಿತ ಯಾವುದಕ್ಕೂ ಆಗೋದಿಲ್ಲ. ಮಳೆಗಾಲ ಆದಮೇಲೆ ಎಲ್ಲ ಕೆಲಸ ಕಾರ್ಯಗಳು ಭಾಳ ಸ್ಪೀಡಾಗಿ ನಡೀತವೆ.